ನಮಸ್ತೆ. ವೈಕೆಯದು ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ವಿಚಾರ, ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು 1242 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಇನ್ನು ಕೇವಲ 20 ರಿಂದ 30 ದಿನಗಳ ಒಳಗಡೆಯಾಗಿ ನೇಮಕಾತಿ ಆದೇಶವನ್ನು ನೀಡಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಉನ್ನತ ಶಿಕ್ಷಣ ಸಚಿವರು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗ ಆಲ್ರೆಡಿ ಸುಮಾರು ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಆ ಪರಿಶೀಲನೆಗಳ ವಿಚಾರವಾಗಿ ಯಾವ ಹಂತದಲ್ಲಿದೆ ಅನ್ನೋದನ್ನು ಪರಿಶೀಲಿಸೋದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ಅತ್ಯುನ್ನತ ಅಧಿಕಾರಿಗಳನ್ನು ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಅದು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ ವೈಕೆಯದು ಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು, ಟೆಟ್ಟು, ಕೆಸೆಟ್ ಹಾಗೂ ಇನ್ನಿತರ ಸರ್ಕಾರದ ನಡವಳಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ಸಲ್ಲಿ ಬಂದು ಬೀಳುತ್ತೆ. ಇದೊಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂತಹ ಅಭ್ಯರ್ಥಿಗಳೇ ಸಾಕಷ್ಟು ಖುಷಿ ಕೊಡ್ತಕ್ಕಂಥ ವಿಚಾರ. ದಿನಾಂಕ 22/12/2023 ಅಂದರೆ ನಾಳೆ ಉನ್ನತ ಶಿಕ್ಷಣ ಸಚಿವರು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲಾತಿಗಳ ಪರಿಶೀಲನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮಟ್ಟದ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮಟ್ಟದ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಕೈಗೊಂಡಿದ್ದಾರೆ. ಇದೊಂದು ಖುಷಿಯ ವಿಚಾರ. ಈ ಯಾವ ಹಂತದಲ್ಲಿ ಆ ದಾಖಲೆ ಪರಿಶೀಲನೆಗಳಿದ್ದಾವೆ, ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು, ಏನು ಎತ್ತ, ಯಾವಾಗ ಆದೇಶ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನೋಡೋಣ ವಿಷಯ ಏನಂತ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಆಯ್ಕೆಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ಸಂಬಂಧ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಸಕ್ಷಮ ಪ್ರಾಧಿಕಾರಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸುವ ಕುರಿತು ಅಂತ ಹೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KE ಮೂಲಕ ವಿವಿಧ ವಿಷಯಗಳ ಸುಮಾರು 26 ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಆಯ್ಕೆಗೊಂಡಿರ್ತಕ್ಕಂಥ 1209 ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ಸಂಬಂಧ ಈಗ ಜಾತಿ ಸಿಂಧುತ್ವ ಅಂದರೆ ಕ್ಯಾಸ್ಟ್ ವೆರಿಫಿಕೇಷನ್ ಆ್ಯಂಡ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ವೆರಿಫಿಕೇಷನ್ ಅಂತಲೂ ಕರೀಬೋದು. ಕ್ಯಾಸ್ಟ್ ವೆರಿಫಿಕೇಷನ್ ಅನ್ಬೋದು, ಅಂದರೆ ಸಿಂಧುತ್ವ ಪ್ರಮಾಣ ಪತ್ರ, ಮತ್ತು ಪೊಲೀಸ್ ವೆರಿಫಿಕೇಷನ್ನು, ಮೆಡಿಕಲ್ ವೆರಿಫಿಕೇಷನ್ ಅಂದರೆ ಫಿಸಿಕಲ್ ಫಿಟ್ನೆಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅಥವಾ ಮೆಡಿಕಲ್ ಟೆಸ್ಟ್ ಅಂತ ಏನು ಕರಿತೀವಿ ಅದು, ಹೈದರಾಬಾದ್ ಕರ್ನಾಟಕದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಿಂಧುತ್ವ HK ವೆರಿಫಿಕೇಷನ್ನು, ಮತ್ತು ಗ್ರಾಮೀಣ ರೂರಲ್ ವೆರಿಫಿಕೇಷನ್ ಮತ್ತು ಕನ್ನಡ ಮಾಧ್ಯಮ ವೆರಿಫಿಕೇಷನ್ನು, ಮತ್ತು ಸ್ನಾತಕೋತ್ತರ ಪದವಿ ಏನು PG ಕೋರ್ಸನ್ನು ಮಾಡಿದ್ದಾರೆ ಆ PG ಕೋರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಜಿನೈನ್ ಅಂದರೆ ಅಂಕಪಟ್ಟಿಗಳ ನೈಜತೆ ಅಂತ ಏನು ಕರೀಬೋದು, ಮತ್ತು NET ಮತ್ತು KSET, ನೆಟ್ ಆ್ಯಂಡ್ KSET ಮತ್ತು PhD ಏನು ಮಾಡಿದ್ದಾರೆ ಒಂದು ಕ್ವಾಲಿಫೈಯಿಂಗ್ ಏನಿದೆ ಅದರ ಒಂದು ಶೈಕ್ಷಣಿಕ ಹಾಗೂ ಇತರ ಮೀಸಲಾತಿ, ಅಂದರೆ ಈ ಥರ ಶೈಕ್ಷಣಿಕವಾಗಿ ಮತ್ತು ಇತರ ಮೀಸಲಾತಿಗಳು ಏನು ಆರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ರಿಸರ್ವೇಷನ್ ಪ್ರಕಾರ ಏನೇನೆಲ್ಲ ಇದೆ ಅದರ ಒಂದು ಜೆನ್ಯೂನಿಟಿ ಚೆಕ್ ಅಂತಕ್ಕಂಥದ್ದು ಮೀಸಲಾತಿ ಸಂಬಂಧಿಸಿದ ಪರಿಶೀಲನಾ ಕಾರ್ಯಗಳ ಕುರಿತು ಪರಿಶೀಲನೆ ನಡೀತಾ ಇದೆ. ಈಗೆಲ್ಲ ಸುಮಾರು ಈಗ ಮೆಡಿಕಲ್ ಮುಗಿದಿದೆ, ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ ಇದೆ, ಸಿಂಧುತ್ವ ತುಂಬ ಬರದಿಂದ ಸಾಗಿರ್ತಕ್ಕಂಥದ್ದು, ಕನ್ನಡ ಮಾಧ್ಯಮ ಗ್ರಾಮೀಣ ಬರದಿಂದ HK ಬರದಿಂದ ಸಾಗಿದೆ, ಮತ್ತು ಸ್ನಾತಕೋತ್ತರ ಅಂಕಪಟ್ಟಿಗಳು ಮತ್ತು NET ಮತ್ತು KSET ಮತ್ತು PhDಗಳ ಏನು ಒಂದು ಜಿನೈನ್ ಅಂತ ಕರಿತೀವಿ ಅಥವಾ ನೈಜತೆ ಪರಿಶೀಲನೆಯೂ ಸಹ ಈಗ ಆಲ್ರೆಡಿ ಪ್ರಾರಂಭಗೊಂಡಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಪರಿಶೀಲನಾ ಕಾರ್ಯಗಳನ್ನು ಕುರಿತು ಯಾವ್ಯಾವ ಸಕ್ಷಮ ಪ್ರಾಧಿಕಾರಗಳಿದ್ದಾರೆ ಅದರ ಮುಖ್ಯಸ್ಥರುಗಳಿದ್ದಾರೆ ಅವ್ರ ಜೊತೆ ಚರ್ಚೋದಕ್ಕೋಸ್ಕರ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ 22/12/2023 ಸಂಜೆ 4 ಗಂಟೆಗೆ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಸಭಾಂಗಣದಲ್ಲಿ ವಿಡಿಯೋ ಕಾನ್ಫರೆನ್ಸನ್ನು ಆಯೋಜಿಸಲಾಗಿದೆ. ಅದರಿಂದ ಸದರಿ ಸಭೆಗೆ ಕೆಳಕಂಡ ಎಲ್ಲ ಅಧಿಕಾರಿಗಳು ಕಡ್ಡಾಯ ಭಾಗವಹಿಸೋದಕ್ಕೋಸ್ಕರ ಕೋರಿದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಾನ್ಫರೆನ್ಸ್ ಒಂದು ಲಿಂಕು ಸಹ ಇಲ್ಲಿ ಶೇರ್ ಮಾಡಿರ್ತಕ್ಕಂಥದ್ದು. ಇದು ಕಮಿಷನರ್ ಸಾಹೇಬರು ಏನು ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಆಯುಕ್ತರೇನಿದ್ದಾರೆ ಅವರು ಇದನ್ನು ಹೊರಡಿಸಿರ್ತಕ್ಕಂಥ ಒಂದು ಆದೇಶ ಇವತ್ತು. ಇದು ಸಹಾಯಕ ಪ್ರಾಧ್ಯಾಪಕರ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಕೌನ್ಸಿಲಿಂಗ್ ಮಾಡ್ಕೊಂಡು ಮತ್ತು ನೇಮಕಾತಿ ಆದೇಶವನ್ನು ಪಡ್ಕೊಳ್ಬೇಕು ಅಂತಿರ್ತಕ್ಕಂಥ 1209 ಒಂದು ಅಭ್ಯರ್ಥಿಗಳಲ್ಲಿ ಒಂದು ಚೈತನ್ಯವನ್ನು ಮೂಡಿಸಿರ್ತಕ್ಕಂಥದ್ದು. ಮತ್ತು ಇವೆಲ್ಲ ಪರಿಶೀಲನೆಗಳಿದಾವಲ್ಲ, ಸುಮಾರು ಒಂದು 7-8 ರೀತಿಯಾಗಿರ್ತಕ್ಕಂತಹ ಈ ಪರಿಶೀಲನೆಗಳು ಏನಿದ್ದಾವೆ ಅಥವಾ ನೈಜತೆಯ ಪರಿಶೀಲನೆ ಏನಿದೆ ಅದು ತುಂಬ ಬೇಗ ಯಾವ ಹಂತದಲ್ಲಿದೆ ಮತ್ತು ಬೇಗ ಸಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಮಗೆ ಮಾಹಿತಿ. ಅದ್ರ ಬಗ್ಗೆ ಕುರಿತು ಯಾವ ಹಂತದಲ್ಲಿದೆ ಬೇಗ ಮುಗಿಸ್ಕೊಡೋ ಹಂತದಲ್ಲಿ ಈಗ ಆಲ್ರೆಡಿ ಬಲ್ಲ ಮೂಲಗಳಿಂದ ಇರತಕ್ಕಂಥ ಮಾಹಿತಿ ಪ್ರಕಾರ ಹೇಳೋದಾದರೆ ಜನವರಿ ಅಂತ್ಯಕ್ಕೆ 2024 ಜನವರಿ ಅಂತ್ಯಕ್ಕೆ ಸಹಾಯಕ ಪ್ರಾಧ್ಯಾಪಕರು ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಆಗಬೇಕು ಅಂತೇಳಿ ಏನು 1209 ಜನ ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೂ ನೇಮಕಾತಿ ಆದೇಶವನ್ನು ಕೊಟ್ಟು ಆ ಒಂದು ನೇಮಕಾತಿಯನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು ಮಾನ್ಯ ಜನಪ್ರಿಯ ಸಚಿವರಾಗಿರ್ತಕ್ಕಂತಹ ಉನ್ನತ ಶಿಕ್ಷಣ ಸಚಿವರು ಏನು MC ಸುಧಾಕರ್ ಸರ್ ಇದ್ದಾರೆ ಅವರ ಒಂದು ಇಚ್ಛೆ ಮತ್ತು ಆಕಾಂಕ್ಷೆ ಆಗಿರೋದ್ರಿಂದಾಗಿ ಅದರ ನಿಟ್ಟಿನಲ್ಲಿ ಏನು ಜನವರಿ
ಕೊನೆಯ ದಿನಗಳನ್ನು ಜನವರಿ ಎಂಡ್ಗೆ ಹಿರಿ ನೇಮಕಾತಿ ಪೂರ್ಣಗೊಳಿಸಬೇಕು ಅಂತೇನಿದೆ. ಇನ್ನೇನಿದೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ಮತ್ತು ನೇಮಕಾತಿ ಆದೇಶ ಕೊಡ್ತಕ್ಕಂಥದ್ದು 2 ಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ಪ್ರೋಸೆಸ್ ಇದೆ. ಇವೆರಡು ಬ್ಯಾಲೆನ್ಸ್ ಇದೆ. ಅವನ್ನೆರಡನ್ನು ಜನವರಿ ಕೊನೆಯಲ್ಲಿ ಮುಗಿಸಿ ನೇಮಕಾತಿಯನ್ನು ಪೂರ್ಣಗೊಳಿಸಿ ಏನು 1209 ಪ್ರಾಧ್ಯಾಪಕರಿಗೆ ಒಂದು ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂತಹ ಒಂದು ನುಡಿದಂತೆ ನಡೆಯುವಂಥ ಮನಸ್ಥಿತಿ ಇರತಕ್ಕಂತಹ ಒಬ್ಬ ಸಚಿವರು ಏನಿದ್ದಾರೆ, ಅವ್ರಿಗೆ ಆ ಆಕಾಂಕ್ಷೆ ಮತ್ತು ಅವರ ಒಂದು ಮಹತ್ವಾಕಾಂಕ್ಷೆ ಇರೋದರಿಂದಾಗಿ ಈ ಎಲ್ಲ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡಿಸ್ತಿದ್ದಾರೆ. ಮತ್ತು ಯಾರ್ಯಾರು ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನು ನೋಡೋಣ. ಆಯುಕ್ತರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಯಾಕಂದರೆ ಮೆಡಿಕಲ್ ಟೆಸ್ಟಿಗೆ ಸಂಬಂಧಪಟ್ಟಂತೆ ಮೆಡಿಕಲ್ದೇನಿದೆ ವೈದ್ಯಕೀಯ ವರದಿ ಇದನ್ನೆಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಡಿಯಲ್ಲೇ ಬರುತ್ತದೆ. ಮತ್ತು ಎಲ್ಲ ಜಿಲ್ಲೆನಲ್ಲಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಗಳ ಶಸ್ತ್ರಚಿಕಿತ್ಸಕರು ಏನಿದ್ದಾರೆ ಅವ್ರಿಗೂ ಸಹ ಇದನ್ನು ಮಾಹಿತಿ ಅವರು ಸಹ ಇವರಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಎಲ್ಲರದ್ದು ಮುಗಿದಿದೆಯಾ ಇಲ್ಲೋ, ಯಾವ ಹಂತದಲ್ಲಿದೆ ಮೆಡಿಕಲ್ ಟೆಸ್ಟ್ ಸಂಬಂಧಪಟ್ಟಂತೆ. ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಯಾಕಂದರೆ ಸಿಂಧುತ್ವ ಒಂದೇನಿದೆ ಆ ಕಮಿಟಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳೇ ಆಗಿರೋದ್ರಿಂದಾಗಿ ಜಿಲ್ಲಾಧಿಕಾರಿಗಳಿಗೆ ಸಿಂಧುತ್ವವನ್ನು ಅಂದರೆ ಕ್ಯಾಸ್ಟ್ ವೆರಿಫಿಕೇಷನ್ ಮಾಡೋದಕ್ಕೆ ಅವರಿಗೆ ಕಳಿಸಿರೋದ್ರಿಂದ ಎಲ್ಲ ಜಿಲ್ಲಾಧಿಕಾರಿಗಳು ಭಾಗವಹಿಸ್ತಾರೆ. ಮತ್ತು ಎಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು SP ಏನು ಭಾಗವಹಿಸ್ತಾರೆ. ಯಾಕೆ ಅಂತಂದರೆ ಪೊಲೀಸ್ ವೆರಿಫಿಕೇಷನ್ ಮಾಡ್ತಕ್ಕಂಥದ್ದು ಅವರೇ ಆಗಿರೋದ್ರಿಂದ ಸರ್ಟಿಫೈ ಕೊಟ್ಟು ಕಳಿಸ್ತಕ್ಕಂಥದ್ದು. ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ತಾರೆ. ಮತ್ತು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ಆಯುಕ್ತರ ಆರೋಗ್ಯ ಕುಟುಂಬ ಕಲ್ಯಾಣ ನಿಮಗೆ ಗೊತ್ತೀಗ ಆಲ್ರೆಡಿ ನಾನು ಹೇಳಿದ್ದೀನಿ ವೈದ್ಯಕೀಯ ವರದಿಗೆ ಸಂಬಂಧಪಟ್ಟಂತೆ. ಮತ್ತು ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ DDPಗಳು ಶಾಲಾ ಶಿಕ್ಷಣ ಇಲಾಖೆಯವರು ಸಹ ವಿಡಿಯೋ ಕಾನ್ಫರೆನ್ಸಲ್ಲಿ ಎಲ್ಲ ಜಿಲ್ಲೆನವರು ಭಾಗವಹಿಸ್ತಾರೆ. ಯಾಕೆಂದರೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ವೆರಿಫಿಕೇಷನ್ಸ್ ಆರ್ಡ್ರನ್ನ ಅವರಿಗೆ ಕಳಿಸಿರ್ತಾರೆ. ಇದನ್ನು ವೆರಿಫೈ ಮಾಡಿ ಕಳಿಸಿ ಅಂತ ನೈಜತೆಯನ್ನು ಪರಿಶೀಲನೆ ಮಾಡಿ ಮತ್ತು ಎಲ್ಲ ವಿಶ್ವವಿದ್ಯಾಲಯ ಕುಲಸಚಿವರು ಮೌಲ್ಯಮಾಪನ ಎಲ್ಲ ಯೂನಿವರ್ಸಿಟಿ, ಯಾಕಂದರೆ ಉನ್ನತ ಶಿಕ್ಷಣ ಅದರಲ್ಲೂ PG ಕೋರ್ಸ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸನ್ನು ಯೂನಿವರ್ಸಿಟಿಗಳಲ್ಲೇ ಮಾಡಿರೋದ್ರಿಂದಾಗಿ ಯೂನಿವರ್ಸಿಟಿ ಅಂಡರ್ ಬರೋದ್ರಿಂದಾಗಿ ಮತ್ತು ಆ ಎಲ್ಲ ಅಂಕಪಟ್ಟಿಗಳ ನೈಜತೆಯನ್ನು ಪರಿಶೀಲನೆ ಮಾಡಬೇಕು. ಹಾಗಾಗಿ ಮೌಲ್ಯಮಾಪನದ ಕುಲಸಚಿವರು ಯಾರು ಇರ್ತಾರೆ ಅವರು ಸಹ ಇದರಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಮತ್ತು ಕೇಂದ್ರ ಕಚೇರಿ ಸಹಾಯಕ ಪ್ರಾಧ್ಯಾಪಕ ದಾಖಲಾತಿ ಪರಿಶೀಲನಾ ಸಮಿತಿ ಇರತಕ್ಕಂಥ ಎಲ್ಲ ಕೇಂದ್ರ ಕಚೇರಿ ಏನು ಬೆಂಗಳೂರಲ್ಲಿದೆ ಇದ್ರ ಸಂಬಂಧಪಟ್ಟಂತೆ ಯಾರೆಲ್ಲ ಇದ್ದಾರೆ ಪರಿಶೀಲನೆ ಅಧಿಕಾರಿಗಳು ಅವರೆಲ್ಲರೂ ಭಾಗವಹಿಸಿರ್ತಾರೆ. ಮತ್ತು ಅವ್ರಿಗೆ ಎಷ್ಟು, ಯಾಕಂದರೆ ಮಾಹಿತಿ ಕೇಳಬೇಕಾಗುತ್ತೆ. ಈಗ ಆಲ್ರೆಡಿ ಎಷ್ಟು ಜನದ್ದು ಬಂದು ತಲುಪಿದೆ, ಪೊಲೀಸ್ ವೆರಿಫಿಕೇಷನ್ ಇರಲಿ, ಮೆಡಿಕಲ್ ಇರಲಿ, ಸಿಂಧುತ್ವ ಇರಲಿ, ಕನ್ನಡ ಮಾಧ್ಯಮ ಇರಲಿ, ಗ್ರಾಮೀಣ ಇರಲಿ, HK ಭಾಗದ್ದು ಇರಲಿ, ಈಗ ಆಲ್ರೆಡಿ ಕಂಪ್ಲೀಟಾಗಿ ಬಂದು ತಲುಪಿದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಬೇಕಾಗುತ್ತೆ. ಮತ್ತು ಇನ್ನಿಷ್ಟು ಬ್ಯಾಲೆನ್ಸ್ ಇದೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಅಂತೇಳಿ ಅವ್ರು ಹೇಳಬೇಕಾಗ್ತದೆ. ಮತ್ತು ಎಲ್ಲ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆಯವರು ಎಲ್ಲ JDಗಳು ಏನು ನಮ್ಮ 6 JD ಆಫೀಸ್ಗಳಿದೆ ಮತ್ತು ಅವರೆಲ್ಲರೂ ಸಹ ಇಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಜಿಲ್ಲಾ ನೋಡಲ್ ಅಧಿಕಾರಿ ಒಂದೊಂದು ಜಿಲ್ಲೆನಲ್ಲಿ ಒಂದು ಯಾವುದು ಹೆಡ್ ಆಫ್ ದ ಒಂದು ಕಾಲೇಜ್ ಇರ್ತದೆ, ಮುಖ್ಯವಾಗಿರ್ತಕ್ಕಂಥ ಒಂದು ದೊಡ್ಡ ಒಂದು GFGC ಇರ್ತದೆ ಆಯಾ ಜಿಲ್ಲೆಯಲ್ಲಿ, ಅವರು ಪ್ರಾಂಶುಪಾಲರನ್ನು ನೋಡಲ್ ಅಧಿಕಾರಿಗಳಾಗಿ ನೇಮಕ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಎಷ್ಟು ಜಿಲ್ಲೆಗಳಿರ್ತಾವೆ ಆ ಜಿಲ್ಲೆಗೆ ಒಬ್ಬರು ನೋಡಲ್ ಅಧಿಕಾರಿ ಇರ್ತಾರೆ, ಪ್ರಾಂಶುಪಾಲರು, ಅವರುಗಳು ಸಹ ಇದರಲ್ಲಿ ಭಾಗವಹಿಸ್ತಾರೆ. ಇದೊಂದು ಖುಷಿ ವಿಚಾರ. ಹಾಗಾಗಿ ಯಾರೆಲ್ಲ ಸಿಂಧುತ್ವ ಮಾಡಿಸ್ಕೊಳ್ತಿದ್ದಾರೆ, ಬೇರೆ ಬೇರೆ ದಾಖಲಾತಿಗಳ ಪರಿಶೀಲನೆ ನಡೀತಾ ಇದೆ, ಅವೆಲ್ಲ ಬೇಗ ಮುಗಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಅದರಲ್ಲಿ ಭಾಗವಹಿಸುವಿಕೆನೂ ಇರಲಿ, ಮುಗಿಸ್ಕೊಳ್ಳಿ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಜನವರಿ ಅಂತ್ಯಕ್ಕೆ ನೇಮಕಾತಿಯನ್ನು ಪೂರ್ಣಗೊಳಿಸ್ತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಸರ್ ಅವರು ಇಟ್ಕೊಂಡಿರೋದ್ರಿಂದಾಗಿ ಅವರಿಗೆ ಎಲ್ಲ 1209 ಸಹಾಯಕ ಪ್ರಾಧ್ಯಾಪಕರ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ಭಾಳಷ್ಟು ಏನು 1209 ಜನರ ಒಂದು ಭಾಳ ಆಶಾಕಿರಣ ಆಗ್ತದೆ, ಅವ್ರ ಖುಷಿ ಇದೆ. ಮತ್ತು ಅಷ್ಟು ಕುಟುಂಬಗಳು ತುಂಬ ಸಂತೋಷದಿಂದ ಇರ್ತವೆ. ಯಾಕೆಂದರೆ ಸುಮಾರು 2 ವರ್ಷಗಳ ಕಾಲ ನೇಮಕಾತಿ ಬಂದಿದ್ದನ್ನು ಅವರು ಕೊಟ್ಟ ಮಾತಿನಂತೆ ತುಂಬ ವೇಗವಾಗಿ ಅದನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕಳೆದ 3 ರಿಂದ 4 ತಿಂಗಳಲ್ಲಿ ಬಹಳಷ್ಟು ಇಲಾಖೆಯಲ್ಲಿ ತುಂಬ ವೇಗವನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಸಹ ಉನ್ನತ ಶಿಕ್ಷಣ ಸಚಿವರು ಮತ್ತು EDನಲ್ಲಿರ್ತಕ್ಕಂಥವರು ಅಂದರೆ ಏನು ಸರ್ಕಾರದ ಸೆಕ್ರೆಟರಿಯೇಟ್ನಲ್ಲಿ ಏನಿದೆ ED ಡಿಪಾರ್ಟ್ಮೆಂಟಲ್ಲಿ ಅಲ್ಲಿದೆ IACS ಸರ್ ಅವರು, ಹಾಗೂ ನೆಕ್ಸ್ಟ್ KE ರಮ್ಯಾ ಮೇಡಮ್ರವರು, ಮತ್ತು ನಮ್ಮ DC ಉನ್ನತ ಶಿಕ್ಷಣ ಇಲಾಖೆಯ ಆಯುಕ್ತರಿದ್ದಾರೆ, ಆಯುಕ್ತರೇ ಈ 4 ಜನರುಗಳಿಗೆ ನಾವು ಬಹಳ ಕೃತಜ್ಞರಾಗಿರಬೇಕು, ಭಾಳಷ್ಟು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾ, ನೀವೇನು ನನ್ನ ಚಾನಲ್ YK ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು ಹಾಗೂ ಇನ್ನಿತರ ಸರ್ಕಾರದ ನಡವಳಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ ಸಿಗ್ತವೆ. ಧನ್ಯವಾದಗಳು. ಓಕೆ, ಬೈ.